ಸಾಕಷ್ಟು ಹೋರಾಟಗಳನ್ನು ನಡೆಸಿ ತನ್ನ ಬಲಿದಾನಗಳನ್ನು ಮಾಡಿ ಒಂದು ಕಾರ್ಮಿಕರಿಗೆ 8 ಗಂಟೆ ನಿದ್ದೆ, 8 ಗಂಟೆ ವಿಶ್ರಾಂತಿ, 8 ಗಂಟೆ ಕೆಲಸ ಅಂತ ಹಿಂದೆ ಚಿಕಾಗೋ ನಗರದಲ್ಲಿ ಹೋರಾಟ ನಡೆಸಿರುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರತಿಫಲವಾಗಿ ನಮ್ಮ ದೇಶದಲ್ಲಿ ಸಮೇತ ಕಾರ್ಮಿಕರ ಒಂದು ಹೋರಾಟವನ್ನು ಮೂಡಿಬಂದು ಆ ಹೋರಾಟದಿಂದ ಇಂದಿನ ರಚನೆ ಮಾಡಿರುವಂತ B.R. ಅಂಬೇಡ್ಕರ್ ಅವರು ಭಾರತ ದೇಶದಲ್ಲಿ 29 ಕಾನೂನುಗಳನ್ನ ಜಾರಿ ಮಾಡಿದ್ರು. ಆ 29 ಕಾನೂನುಗಳು ಕಾರ್ಮಿಕರಿಗೆ ಒಂದು ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು, ESI ಸೌಲಭ್ಯ ಆಗಿರ್ಬೋದು, ಯಾವುದೋ ಒಂದು ಪಿಂಚಣಿ ಯೋಜನೆ ಜಾರಿ ಆಗಿರ್ಬೋದು, ಅನೇಕ ಕಾರ್ಮಿಕರ ಒಂದು ಸೌಲಭ್ಯಗಳನ್ನ ಇಂದಿನ ಸಂವಿಧಾನದ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ರಚನೆ ಮಾಡಿದ್ರು. ಈಗ ಈ ಸಂವಿಧಾನವನ್ನ ನಮ್ಮ ಕೇಂದ್ರ ಸರ್ಕಾರದ ಬಿಜೆಪಿ ನೇತೃತ್ವದ ಸರ್ಕಾರ ಇವತ್ತು ಕಾರ್ಮಿಕರ ಒಂದು ಗುಲಾಮಗಿರಿಯಾಗಿ ಹೋಗಬೇಕು, ಕಾರ್ಮಿಕರ ಒಂದು ಈ ಒಂದು ಕಾರ್ಮಿಕರನ್ನು ಗುಲಾಮಗಿರಿ ತರಬೇಕಂತ ಒಂದು ಕಾರ್ಪೊರೇಟರ್ ಪರವಾಗಿ ಇವತ್ತು ಕೇವಲ 4 ಸಮಿತಿಗಳನ್ನಾಗಿ ರಚನೆ ಮಾಡಿದ್ದಾರೆ. ಯಾರ ಉದ್ಧಾರಕ್ಕಾಗಿ ರಚನೆ ಮಾಡಿದ್ದಾರೆ ಅಂತ ನೀವು ತಿಳ್ಕೊಬೇಕಾಗಿದೆ. ಇವತ್ತು ರೈತರ ಪರವಾಗಿ ಕೆಲಸ ಮಾಡ್ತಿಲ್ಲ, ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತಿಲ್ಲ, ಬಡವರ ಪರವಾಗಿ ಕೆಲಸ ಮಾಡ್ತಿಲ್ಲ. ಅವರು ದೊಡ್ಡ ದೊಡ್ಡ ಕಾರ್ಪೊರೇಟರ್ ಪರವಾಗಿ, ಭೂಮಾಲೀಕರ ಪರವಾಗಿ ಇವತ್ತು ನಮ್ಮ ಮೋದಿ ಅವರು ಕೆಲಸ ಮಾಡ್ತಿದ್ದಾರೆ. ಅದೇ ಒಂದು 4 ಕಾರ್ಮಿಕ ಸಹಿತಗಳನ್ನ ಇವತ್ತು ನಮ್ಮ ಒಂದು ನ್ಯಾಯದ ವಕೀಲರಾಗಿರುವಂತ ನಮ್ಮ ಒಂದು ಏನು ಸಿದ್ದರಾಮಯ್ಯ ಸರ್ಕಾರ ನಡೀತಿದೋ ಅವರ ಸಮಾನತೆಗಾಗಿ ನಾವು ಇವತ್ತು ಹೋರಾಟ ಮಾಡ್ತೀವಿ ಅಂತ ಗೋಡೆ ಬಿಟ್ಕೊಂಡು ಭಾಷಣ ಮಾಡ್ತಿದ್ದಾರೋ ಅವ್ರು ಇವತ್ತು ಈ ಕಾನೂನುಗಳನ್ನ ಜಾರಿ ಮಾಡಬೇಡಿ. ಇವತ್ತು ಕಾರ್ಮಿಕರ ಪರವಾಗಿ ಈ ಹಿಂದೆ ಏನು 29 ಕಾನೂನು ಇದ್ದು ಆ ಕಾನೂನುಗಳನ್ನೇ ಮುಂದುವರಿಸಬೇಕಂತ ಕೇಳಿದ್ರೆ ಇಲ್ಲಿವರೆಗಾದ್ರೂ ಸಿದ್ದರಾಮಯ್ಯ ಆಗಿರ್ಬೋದು, ಮತ್ತೆ ಕಾರ್ಮಿಕ ಸಚಿವರಾಗಿರ್ಬೋದು, ಯಾರೇ ಒಬ್ರು ಇದ್ರ ಬಗ್ಗೆ ಇಲ್ಲಿವರೆಗಾದ್ರೂ ಯಾವುದೇ ಮಾಹಿತಿ ಕೊಡ್ತಿದ್ದಂಗೆ ಇವತ್ತು ಅದೇ ಕಾನೂನನ್ನ ಜಾರಿ ಮಾಡೋಕೆ ಮುಂದುವರಿಸಿದ್ದಾರೆ. ಕಿರಿಚಿ ಬರೆಯುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಮಾಡ್ತಿದೆ. ಇವತ್ತು ನಾವೇನ್ ಹೇಳ್ತಿದ್ವಿ ಅಂದ್ರೆ ಈ ಮೀಸಲಾತಿ ಬಗ್ಗೆ, ಆ ಮೀಸಲಾತಿಯನ್ನ ಜನರ ಆಧಾರದ ಮೇಲೆ ಆ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು. ಅದು ST ಆಗಿರ್ಬೋದು, SC ಆಗಿರ್ಬೋದು, ಯಾರೇ ಆಗಿರ್ಬೋದು, ಆ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಇವತ್ತು SCಗೆ 17% ಜಾರಿ ಮಾಡಬೇಕು, STಗೆ 7% ಜಾರಿ ಮಾಡ್ಬೇಕಂತ ನಾವು ಈ ಹಿಂದೆ DC ಅವ್ರಿಗೂ ಮತ್ತು ರಾಜ್ಯ ಸರ್ಕಾರಕ್ಕೂ ನಾವು ಮನವಿಗಳನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಅದರಿಂದ ನಾವು ಈ ಮುಂದೆ ಈ ಒಂದು ಮೇಲ್ದಿನ ಸಂದರ್ಭದಲ್ಲಿ ಈ ಕಾನೂನುಗಳನ್ನು ತಿರುಚಿ ಬರುತ್ತಿರುವಂತ ತಮಗೆ ವಿಷಾದಿಸುತ್ತಾ ಇದನ್ನು ಮುಂದೆ 4 ಕಾನೂನುಗಳನ್ನು ತೆಗೆದು 29 ಕಾನೂನುಗಳನ್ನು ಜಾರಿ ಮಾಡಬೇಕಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಧ್ವಜಾರೋಹಣ